ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಶ್ರೀ ಶಿವಶನೇಶ್ವರ ಮಠ, ಶ್ರೀ ಮಹಾಲಕ್ಷ್ಮಿ ಸಮೇತ ಉಮಾ ಮಹೇಶ್ವರ ಸನ್ನಿಧಾನ ಕ್ಷೇತ್ರ, ಸಿದ್ದಪ್ಪನಪಾಳ್ಯ, ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು, ಜಿಲ್ಲೆ. ಇಲ್ಲಿನ ಸಂಸ್ಥಾಪಕ ಧರ್ಮದರ್ಶಿಗಳಾದ ಶ್ರೀ ನಾಗರಾಜ ಸ್ವಾಮಿಗಳು ಧಾರ್ಮಿಕ ಕ್ಷೇತ್ರದಲ್ಲಿ ಇವರ ಗಣನೀಯ ಸೇವೆಯನ್ನು ಗುರುತಿಸಿ ಏಷ್ಯನ್ ಅಕಾಡೆಮಿಕ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿರವರು ತಮಿಳುನಾಡು ರಾಜ್ಯದ ಹೊಸೂರು ನಗರದ ಪಂಚತಾರ ಹೋಟೆಲ್ನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಪಂಚ್ ಟಿವಿ ತಂಡವು ನಾಗರಾಜ ಸ್ವಾಮಿಗಳನ್ನು ಭೇಟಿ ಮಾಡಿದಾಗ ಅವರು ತಮ್ಮ ಮನದಾಳದ ಮಾತುಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ನಾಗರಾಜ ಸ್ವಾಮಿಗಳ ಅಭಿಮಾನಿಗಳಾದ ವೆಂಕಟೇಶ್, ಚನ್ನಬಸವ, ಚಂದ್ರೇಗೌಡ, ಮಲ್ಲೇಶ್, ಉಮಾಶಂಕರ್, ಉಮೇಶ್, ಪಾಪಣ್ಣ ಮುಂತಾದ ಅನೇಕ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಿಮ್ಮ ಜೀವನದ ಸಾಧನೆ ಇದನ್ನೆಲ್ಲ ಗುರುಸಿ ಏಷ್ಯನ್ ಅಕಾಡೆಮಿಕ್ ಯೂನಿವರ್ಸಿಟಿಯವರು ನಿಮಗೆ ಗೌರವ ಡಾಕ್ಟರೇಟ್, ಅತ್ಯುನ್ನತ ಗೌರವ ಡಾಕ್ಟರೇಟನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಗೆ ಏನು ಅನಿಸ್ತಾ ಇದೆ ಸರ್? ಪರಮಪೂಜ್ಯ ಶಿವಶನೇಶ್ವರ ಸ್ವಾಮಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಹೆಬ್ಬೂರು ಹೋಬಳಿ, ಅಲ್ಲಿ ಒಂದು ಅರಿಯೂರು ಗ್ರಾಮ ಪಂಚಾಯತಿ ಸಿದ್ದಪ್ಪನಪಾಳ್ಯ ಅಂತ ಒಂದು ಸಾಮಾನ್ಯ ಗ್ರಾಮದಲ್ಲಿ ಶಿವಶನೇಶ್ವರ ಮಠ, ಮಹಾಲಕ್ಷ್ಮಿ ಸಮೇತ ಉಮಾಮಹೇಶ್ವರ ಸನ್ನಿಧಾನ ಶಿವಶನೇಶ್ವರ ಮಠ ಅಂತ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ನಡೆತಕ್ಕಂಥ ಸುಮಾರು ಅನ್ನದಾಸೋಹ, ಧರ್ಮ ಕಾರ್ಯಗಳು, ಆಧ್ಯಾತ್ಮಿಕ ಚಿಂತನೆಗಳನ್ನು ಗುರುತಿಸಿ ಇವತ್ತು ಏಷ್ಯಾ ಅಕಾಡೆಮಿಯವರು ಈ ಪ್ರಶಸ್ತಿ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಆಭಾರಿಯಾಗಿದ್ದೇವೆ. ಇದೆಲ್ಲದೂ ನಮ್ಮ ಭಕ್ತರಿಗೆ ಸಲ್ಲತಕ್ಕದ್ದು, ನಮ್ಮ ಸ್ವಾಮಿಯವರಿಗೆ ಸಲ್ಲತಕ್ಕದ್ದು. ನಾವು ನಮ್ಮ ಶಿವಶನೇಶ್ವರ ಮಠದಲ್ಲಿ ಅನ್ನದಾಸೋಹಕ್ಕೆ ಇವತ್ತು ಸುಮಾರು ಒಂದು 15ರಿಂದ 20 ಸಾವಿರ ಜನ ಊಟ ಮಾಡ್ತಾವ್ರೆ ತಿಂಗಳ. ಇದೊಂದು 50,000ದಿಂದ ಲಕ್ಷ ಜನ ಒಂದು ತಿಂಗಳ ದಾಸೋಹ, ಫ್ರೀ ದಾಸೋಹ ನಡಿಬೇಕು, ಅನ್ನದಾನ ನಡಿಬೇಕು ಅಂತ ಒಂದು ಸಂಕಲ್ಪ ಐತೆ. ಬಂದಂಥ ಭಕ್ತಿಗಳಿಗೆ ಸಕಲ ಜನಕ್ಕೂ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ನಾವು ಸಮಾಜಕ್ಕೆ ಒಂದು ಕೊಡುಗೆ. ವಿಶೇಷವಾಗಿ ಚೆನ್ನೈಯಲ್ಲಿ ನಡ್ತಕ್ಕಂಥ ಈ ಸ್ಥಳಕ್ಕೆ ಬಂದು ಎಲ್ಲರೂ ನಮಗೆ ಈ ಡಾಕ್ಟರೇಟ್ ಕೊಟ್ಟಂಥ ಜನಕ್ಕೆ ಅಭಿನಂದಿಸೋಕ್ಕೆ ಎಲ್ಲ ನಮ್ಮ ಭಕ್ತಾದಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ನಮ್ಮ ಹೆಸರು ಧನಂಜಯ ಅಂತ, ಕುಣಿಗಲ್ಲಿಂದ. ನಾವು ಈ ಒಂದು ಮಹಾಲಕ್ಷ್ಮಿ ಸಮೇತ ಉಮಾಮಹೇಶ್ವರಿ ಸನ್ನಿಧಾನ ಶಿವಶನೇಶ್ವರ ಮಠ, ಸಿದ್ದಪ್ಪನಪಾಳ್ಯ, ಹೆಬ್ಬೂರು ಹೋಬಳಿ ಇರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಗುರುಗಳಾದ ಸಿದ್ದಪ್ಪಾಜಿಯವರು, ನಾಗರಾಜಪ್ಪನವರು ಬಹಳ ಅತ್ಯುನ್ನತವಾಗಿ